ಐ ಶ ಎಲ್ಲೂ ಹೋಗ್ಬಿಟ್ಟು ಇಲ್ಲ ಇರ್ಬೇಕಾ. ನನ್ನ ಮಗು ಏನು ಮಾಡ್ತಾ ಇರ್ತೈತೆ ಇವಾಗ? ಏನು ಮಾಡ್ತಾ ಇರ್ತದೆ? ಅವ್ಳು ದೊಡ್ಡಮ್ಮನ ಹತ್ರ ಆಡ್ಕೊಂಡು ಇರ್ತಾಳೆ. ಏನು ಅವ್ಳು ದೊಡ್ಡಮ್ಮನ ಒಂದು ಗಳಿಗೆ ಬಿಟ್ಟಿರಲ್ಲ ಅವಳನ್ನ. ಅವಳಂದ್ರೆ ಬರೀ ಪ್ರೀತಿ. ಎಷ್ಟು ನಿದ್ದೆ ಹೋಗ್ತಾಳೋ. ನಾನು ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋಪಟ್ಟಿಗೆ ಮುಖ ಎಲ್ಲ ಒಂಥರ ಇರ್ತದೆ, ಕಣ್ಣಿಗೆಲ್ಲ ಊದ್ಕೊಂಡಿರ್ತವೆ. ಎಷ್ಟು ನಿದ್ದೆ ಹೋಗ್ತಾಳಪ್ಪ. ತಿರ್ಗಿ ರಾತ್ರಿ ಎಲ್ಲ ನಿದ್ದೆ ಹೋಗ್ತಾ ಇರ್ತಾಳೆ. ಆದ್ರೂ ಕುಡಿಸ್ಬಿಟ್ಟು ಮಲ್ಸ್ಬಿಟ್ರೆ ಬೆಳಗ್ಗೆ ಹೆಸರಿಗೆ ಆಗೋದು. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನೋಡು ಅವ್ಳು ದೊಡ್ಡಮ್ಮನು. ಒಂದೇ ಟಾಕಲ್ಲ ಅವಳನ್ನ ತಿನ್ಸೋದು ಹಾಲು ಕುಡ್ಸೋದು. ಪುಣ್ಯ ಮಾಡಿದ್ಲ ಅಂತ ದೊಡ್ಡಮ್ಮನ ಪಡಿಯೋಕ ನನ್ನ ಮಗಳು. ಒಂದು ದಿವಸ ನನ್ನ ಜೊತೆಗೆ ಎತ್ಕೊಂಬರ್ಬೇಕು ನೋಡಿ, ಕುರಿಗಳ ಜೊತೆಗೆ. ಆಡ್ಕೊಂಡಿರ್ತಾಳೆ. ಎಲ್ಲ ಅವ್ರ ಅಪ್ಪನ ಬಿಡ್ಬೇಕಲ್ಲ, ಬಿಸಿಲು ಹೋಗು ಅಂತಾನೆ. ಮಗು ನೋಡ್ಕೊಂಡು ಮನೆಗಿರೋಣ ಅಂದರೆ ಇನ್ನು ಆಯಮ್ಮನ ನಾನು ಇರ್ತೀನಿ, ನಿನ್ನ ಕುರಿಗಳ ಮೇಲ್ಸಕ್ಕೆ ಹೋಗು, ನಾನು ಮಗು ನೋಡ್ಕೊತೀನಿ ಅಂತಂದ್ಲು. ಹೋಗ್ಲಿ ಬಿಡು ಪಾಪ, ಮಗು ಆಯಮ್ಮನೆ ನೋಡ್ಕೊಂಡ್ಲಿ, ಇನ್ನೇನು ಮಾಡೋಕ್ಕತ್ತದೆ. ಹೈ ಹಚ್ ಲೇವಾಣಿ. ಏನಕ್ಕ ಕುರಿಗಳ ಮೇಲ್ಸಕ್ಕೆ ಬಂದಿದ್ಯೇನ? ಹೂನೇ, ಅದೆಲ್ಲ ಕೆಲಸ ಎತ್ತರದ. ನಮ್ಮ ಅಜ್ಜಿ ಬೀಗ ಎತ್ಕೊಂಡು ಹೋಗ್ಬಿಟ್ಟಾಳೆ ನೋಡ ಗೋಡಮ್ನ, ಅದಕ್ಕೆ ಬೀಗ ಎತ್ಕೊಂಬರೋಣ ಅಂತ ಇದ್ದೀನಿ. 8ನೇ ಕ್ಲಾಸ್ ಇದಕ್ಕೆ ಪ್ಯಾಟಕ್ಕೆ ಸೇರಿರೋದಲ್ಲ ನೀನು? ಹೂನಕ್ಕ. ಯಾಕೋ ಚೆನ್ನಾಗಿ ಹೋದ್ರಮ್ಮ. ನಮ್ಮ ಮಗು ಇನ್ಯಾವಾಗ ಸ್ಕೂಲ್ಗೆ ಹೋಗ್ತಾಳ ಏನೋ? ಅವಳಿನ ಅಂಗನವಾಡಿ ಕೆಲಸ ಹಚ್ಚಿಲ್ಲ, ಪುಟ್ಟಿ ಸ್ಕೂಲ್ಗ ಆವಾಗೆ ಆಸೆ ಮಗಳ ಮೇಲೆ. ನಿಧಾನವಾಗಿ ಓದ್ಲಿ ಬಿಡು. ಅವಳು ಸ್ಕೂಲ್ಗೆ ಹೋಗ್ಬಿಟ್ಟು ನಿಮ್ಗೆಲ್ಲ ಮದುವೆ ಆಗೋಗಿರ್ತದ ಬಿಡು. ಈ ಸದ್ಯಕ್ಕೆ ನಾನು ಮದುವೆಗಿದ್ವಿ ಆಗಲ್ಲಮ್ಮ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹಂಗೇಳಾರೆ ಬಿರಿ ಮದುವೆ ಆಗೋದು. ಹೋಗಕ್ಕ. ಇವಳ್ಗೂ ರಮೇಶ್ನ ಜೊತೆ ಚೆನ್ನಾಗದೆ, ಇಬ್ರು ಜೊತೆಗೆ ಓದ್ತಾವ್ರೆ. ಇನ್ನ ಈ ಚಿಕ್ಕ ವಯಸ್ಸು, ದೊಡ್ಡವರಾದ್ಮೇಲೆ ಮದುವೆ ಆ ಥರನ. ಸಾಕು ಮನ್ಕನ ಹೋಗಂತಡಿ. ಹೈ ನಡೀರಿ, ಮಳೆ ಬರಂಗದ ಮನೆ ಸೇರ್ಕೊಂಡು ನಡೀರಿ. ಮಳೆ ಬರೋಕ್ಕೆ ಮುಂಚೆ ಮನೆ ಸೇರ್ಕೊಂಡ್ಬಿಡ್ಬೇಕು. ನಾವು 4 ಹನಿ ಬೀಳೋದಕ್ಕೆ ಮೇವುಗಳಿಗೆ ಏನು ಬರೋ ಇಲ್ಲ. ಹೊಟ್ಟೆ ತುಂಬ ತಿಂತವೆ ಪಾಪ, ಮಧ್ಯಾಹ್ನಕ್ಕೆಲ್ಲ ಹೊಟ್ಟೆ ತುಂಬಿಸ್ಕೊಂಬಿಡ್ತವೆ. ಮನೆ ಸೇರ್ಕೊಳ್ಳೋಣ. ಮಗು ಏನು ಮಾಡ್ತಾಯಿದ್ದಾಳೋ ಏನೋ. ನೇಹ ಪುಟ್ಟಿ, ಲೈ ನೇಹ, ಯಾಕಮ್ಮ ಏನಾಯ್ತು? ಇದೇನಿದು? ಕಿವಿಗಿಂತ ರಕ್ತ ಬರ್ತಾಯಿದ್ದಲ್ಲ, ಹೇಗಿದು ಕೃಷ್ಣಣ್ಣ? ಇಲ್ಲಣ್ಣ, ಮಗು ಕಿವಿಯಾಗಿಂದ ರಕ್ತ ಬರ್ತದೆ. ಇದೇನಿದೆ ರಕ್ತ? ಯಾಕಿರ್ಬೋದು ಕೃಷ್ಣಣ್ಣ? ಏನಾಯ್ತು ಮಗುಕ? ಏನಾಯ್ತು ಏನಾಗಿರ್ಬೋದು ಕೃಷ್ಣಣ್ಣ? ಜೋರ ಏನು ಏರ್ಗಿರಿ ಬಿದ್ದ ಹೆಂಗೆ? ನೀವು ಬಂದಾಗ ಏನು ಮಗಳಿದ್ರಾ? ಇಲ್ಲ ಮಲ್ಕೊಂಡಿದ್ಲು. ಅವ್ರಿಗೇನು ರಕ್ತ ಏನಿದಿಲ್ಲ, ಇದಕ್ಕೆ ರಕ್ತ ಬರ್ತದೆ. ಅಯ್ಯೋ ನನಗೇನೋ ಈ ಕೃಷ್ಣನ ಮೇಲೆ ಅನುಮಾನ. ನನ್ನ ಪಾಡಕ್ಕೆ ನಾನು ಒಳಗೆ ಕೆಲಸ ಮಾಡ್ತಾಯಿದ್ರಿ, ಏನೋ ಬಂದು ಒಯ್ದಿಟ್ಬಿಟ್ಟು ನನಗೆ ಕುಡ್ಕೊಂಡದ ಈಗ. ಲಾಸ್ಟ್ ನನ್ನ ಮೇಲೆ ದೂರ ಆಗ್ಬಿಡ್ಲಿ ನೋಗ. ನಾವು ನೀನು ಮಾತಾಡ್ತಾ ಇದ್ದಿದ್ದ ನಾನು ಕೇಳಿಸ್ತು. ಕೇಳಿಸ್ತು ನಾಕ ನೀನು ಮಾತಾಡ್ತಾ ಇದ್ದಿದ್ದು. ಏನಕ್ಕೆ ಬಂದಿರೋದು ನೀನು ನಮ್ಮನೆಕ? ಯಾಕೆ ಬರ್ಬೇಕು ನೀನು ನಮ್ಮನೆಕ? ನಮ್ಮನೆಗೆ ಏನು ಕೆಲಸ ನಿಂಕ? ಬಾಯ್ ಮುಚ್ಕೊಂಡು ನಿಂತ್ಕಳೆ. ಕೃಷ್ಣನ್ ಕುಡಿತಾನೆ. ನಾವು ನಿನ್ನೆ ಮನೆಯಿಂದ ನೋಡ್ತಾ ಇರೋದಲ್ಲ, ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದ್ರಿ. ಕೃಷ್ಣನ್ ಎಂತವನಂತ ನನಗೆ ತಿಳಿದು ಅಲ್ಲ. ನೋಡಂಗೆ ಬಂದು ಮಗುನ ಹೊಡೆದ್ಬಿಟ್ಟಿರೋದು. ಮಗುನ ಯಾಕೆ ಹೊಡಿತಾನೆ? ಏನಾಯ್ತು ಹೇಳ ಗೀತಾ? ಮಗುಕ ಏನು ಮಾಡಿದೆ? ನಾನೇನು ಮಾಡಿಲ್ಲ. ತುಳಿ ಹೇಳ್ರಿ ಹೇಳಮ್ಮ, ಏನು ಮಾಡಿದಮ್ಮ ಮಗುನ? ಕೃಷ್ಣಣ್ಣ ಬಾಯ್ ಮುಚ್ಕೊಂಡಿರುವ. ನಾನೇನು ಮಾಡಲಿ? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ ಆ ಮಗುನ. ಏನಾಗಿರ್ಬೋದು ಕೃಷ್ಣಣ್ಣ? ನನಗೆ ಒಂದು ವರ್ಷ ತಂಗ. ಇದೇನು ಕೃಷ್ಣಣ್ಣ ಫೋನ್ ತೆಗಿತಾ ಇದೆಯಾ? ಇವಾಗ ನೋಡು ಗೀತಾ, ಮಗು ಕೃಷ್ಣಣ್ಣ. ಹ್ಞೂನಪ್ಪ, ನಿಮ್ಮ ಭಾಗದಿಂದ ಏನು ನಿಂತ್ಕೊಂಡು ರೆಕಾರ್ಡ್ ಮಾಡಿರೋದು ನೋಡಪ್ಪ. ಆಗ್ಬಿಡ್ರಪ್ಪ ಎರಡೆರಡು ಮಗುನ. ದಿನ ಮಗು ನಾನು ಮನೆ ಮುಂದೆ ಓಡಾಡ್ತಾ ಇದ್ದೆ, ಅಂತದೆ ಮಗು. ನನಗೆ ಹೊಟ್ಟಾಗ ಉರಿ. ಇವತ್ತು ನೋಡಬೇಡ ಅಂತ ಬಂದರೆ ಅನ್ನದ ಬಟ್ಲು ಹಾಲು ಇದು ಬುಡ್ಡೆ ಮುಂದೆ, ಹಾಲು ಬುಡ್ಡೆ ಮುಂದೆ ಇಟ್ಬಿಟ್ಟು ಅದು ಕುಡಿಲಿಲ್ಲ ತಿನ್ನಿಲ್ಲ ಅಂತ ಪಟ್ಟಂತ ಆಗಿರೋದಪ್ಪ. ಕೃಷ್ಣಣ್ಣ, ಏನು ಕೃಷ್ಣಣ್ಣ ಹಿಂಗೆಲ್ಲ ಮಾಡ್ತಾ ಇದೆಯಾ? ಅದು ನಾನೆಲ್ಲ ಕೃಷ್ಣಣ್ಣ, ನೀನಲ್ಲ ನಿಂದವ್ವ. ನೀನಲ್ಲ. ಅಯ್ಯೋ ಪಾಪಿ, ಏನು ಕೃಷ್ಣಣ್ಣ ಆಯಿತು? ಅಲ್ಲ ಯಾವಾಗ ನನ್ನ ಮಗು ನಿಕ್ಕೊಂಬಿಟ್ಟೋಳಲ್ಲ ಕೃಷ್ಣಣ್ಣ. ಎಂತ ಕೆಲಸ ಆಗೋಯ್ತು ಕೃಷ್ಣಣ್ಣ? ಅಯ್ಯೋ ಎಷ್ಟು ತಪ್ಪು ನೆಟ್ಟಾಗ್ಬಿಡ್ತು ಕೃಷ್ಣಣ್ಣ. ಮಗು ಇಲ್ಲ ಪ್ರಾಣವಾಗ ಅಲ್ಲ ಕೃಷ್ಣಣ್ಣ. ಅಷ್ಟೇ ಕೃಷ್ಣಣ್ಣ ನನ್ನ ಮಗು. ಅಯ್ಯೋ ಎಷ್ಟು ಮಾತ್ರಕ್ಕೆ ನನ್ನ ಮಗು ನಾನು ಹೊಟ್ಟೆಗೆ ಹುಟ್ಟಬೇಕಾಗಿತ್ತ ಕೃಷ್ಣಣ್ಣ. ಕೃಷ್ಣಣ್ಣ ಒಂದು ಅಷ್ಟೊತ್ತಂಗೆ ಮಗು ನೆತ್ಕೊ ಕೃಷ್ಣಣ್ಣ. ಒಳಬಿಡ್ಲ ಅವಳು ಎಲ್ಲಿದ್ರು ಬಿಡಲ್ಲ ಕೃಷ್ಣಣ್ಣ, ಎಲ್ಲಿದ್ರು ಬಿಡಲ್ಲ ಅವಳನ್ನ. ಮಗ ಫೋನ್ ಇದ್ರೆ ಇಲ್ಲೇ ಏನಂದ್ರೆ ಹೆಂಗಾಯ್ತು ಮಗುಗೆ ಏನಾಯ್ತು ಅಂತ ತಿಳಿಸಾಗ ನಾನು ರೆಕಾರ್ಡ್ ಮಾಡ್ಕೊಳಪ್ಪ. ದಿನ ಅಲ್ದಾಯ್ತ ಮಗು ಮಾತ್ವಾ, ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಣ. ನನಗೂ ಅನುಮಾನನೇ ಕೃಷ್ಣಣ್ಣ. ತೊಳ್ದಿಂದ್ರೆ ಬಂದರೆ ಮಗು ಕಣ್ಣಿಗ್ಲೇ ಒಂಥರ ಇರೋವು. ಎಲ್ಲ ನಿದ್ದೋಗಿ ಎದ್ದವಳೆ ಬಿಡು ಅಂತ ಅನ್ಕೊಂತ ಇದ್ನಿ. ಇವಳಿ ಕೆಲಸ ಕೊಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕೃಷ್ಣಣ್ಣ. ಅಪ್ಪ ಇದೆಲ್ಲ ಇದ್ರೆ ಇಲ್ಲಿ ಪಶು ಮಗುನ ಆಸ್ಪತ್ರೆಗೆ ಎದ್ಕೊಂಡಾಗ ನಡಿಯ. ಅವಳು ಎತ್ತದಾಳೆ ಬತ್ತಾಳೆ. ನಡಿಯಲ್ಲ ಮಗ ನಡಿ. ಗೀತಕ್ಕ ಯಾಕಕ್ಕ ಎತ್ತದ ಮಗು ಎಲ್ಲಕ್ಕ ಗೀತಕ್ಕ? ಅಯ್ಯೋ ಸಿದ್ಧಿ ಬರ್ತಾಳೆ ಕೃಷ್ಣಣ್ಣ. ಬಂದ್ರೆ ನೀನು ನಡಿಯೋ ಫಸ್ಟು. ನಡಿಯ ಮಗು ಎತ್ಕೊಂಡು ಆಸ್ಪತ್ರೆಗ. ಇದಕ್ಕ ಮಗುಗೆ ಇವಾಗ ರಕ್ತ ಬರ್ತದೆ. ಯಾಕೆ ಹೇಳ್ತಾ ಇದೀಯಾ? ಗೀತಕ್ಕೆ ಯಾಕೆ ಹಂಗೋಡತ್ತವಳೆ? ಅಯ್ಯೋ ಅದಕ್ಕೆ ಹಂಗಲ್ತಾ ಇದೆಯಾ? ಮಗುಗೆ ಏನಾಯ್ತು?
ಸಿದ್ದಿ ಮಗುಗೆ ಏನೋ ತಗ್ಲಿಬಿಟ್ಟದೆ ತಿಗ್ಲಾತೈತೆ ನಂಕ ಗೀತಕ್ಕೆ ಕಂಗೊಡತಾವಳೆ ಹೋದ್ರೆ ಓತಾಳ್ ಬಿಡು. ನಡಿ ಸಿದ್ದಿ ಫಸ್ಟ್ ಮಗುನ ಆಸ್ಪತ್ರೆಗೆ ಎತ್ಕೊಂಡೋಗಣ. ಬಾ ಯಾಕೆ ಕಳ್ತಾ ಇರೋದು? ಏನೋ ತಗ್ಲಿತ್ತದ ಬಿಡು. ಆಕಸ್ಮಿಕವಾಗಿ ಏನ್ ಮಾಡಕತ್ತದೆ? ಆಟ ಆಡೋ ಮಕ್ಕಳೆಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತದೆ ಬಿಡು, ಅಲ್ಬೇಡ. ಲೇ ಮಾತಾಡೋದು ಜಮೀಲ ನೆಯ್ಯ. ಲೇ ನೀನು ಅದು ಯಾಕೆ ಅಳ್ತಾ ಇದೀಯ ಅಂತಾನೆ ನಂಗೆ ತಿಳಿದು. ಗೀತಕ್ಕೆ ಯಾಕೆ ಓಡಾಡ್ತಾ ಇದ್ಲು ಅಂತಾನೆ ತಿಳಿದು. ಏನು ಮಾಡ್ತೀಯ? ಮಕ್ಕಳೆಲ್ಲ ಏನೋ ಹಂಗಾಮ್ ತಪ್ಪಿ ಬಿದ್ದೋಗಿರ್ತಾರೆ. ಅದಕ್ಕೆ ಏನೋ ಬೈದ ಹೆಂಗೆ ಗೀತಕ್ಕೆ ನೀನು? ಸಿದ್ದಿ ನನ್ನನ್ನು ಕ್ಷಮಿಸ್ಬಿಡು ಸಿದ್ದಿ. ಅದು ಏನಾಯ್ತಂತಾನೆ ಹೇಳು. ಏನಾಯ್ತಂತ ಹೇಳು. ಹೇಳಿದ್ರೆ ನನಗೆ ತಿಳಿತದೆ ಏನನ? ಗೀತ ಮಗುನ ಚೆನ್ನಾಗಿ ಹೊಡೆದೋಗ್ಬಿಟ್ಟು ಸಿದ್ದಿ. ಯಾರು ಹೇಳಿದ್ನಿಕ? ಯಾರು ಹೇಳಿದ್ದ? ಕೃಷ್ಣನ ಫೋನಾಗ ವಿಡಿಯೋ ಮಾಡ್ಕೊಂಡವನೆ ಹೊಡೆದೋಗ್ಬಿಟ್ಟವಳು ಚೆನ್ನಾಗಿ ಮಗುನ. ಇದು ಹಿಂಗೆ ಹೇಳ್ತಾ ಇದೆಯಾ? ನನ್ನ ಮಗುನ ಚೆನ್ನಾಗಿ ನೋಡ್ಕೊಂತವಳೆ ಅಂತ ಅನ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಹಾಂ ಸಿದ್ದಿ, ನಾನು ಹಂಗೆ ಅನ್ಕೊಂಡಿದ್ನಿ ಸಿದ್ದಿ. ಇಂಥ ಮನ್ಸಿನ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಂಗೆ ಅನುಮಾನ ಇತ್ತು, ಆದರೂ ಸಾಕ್ಷಿ ಸಮೇತ ಸಿಕ್ಕಲಿ ಅಂತ ಕಾಯ್ತಾ ಇದ್ದೆ. ಇವತ್ತು ಸಾಕ್ಷಿ ಸಮೇತ ಸಿಕ್ತು. ಮಗುಗೆ ಏನಾಗ್ತಿತ್ತೋ ಏನೋ ನಂಗೆ ತಿಗ್ಲಾತೈತೆ ಸಿದ್ದಿ. ಮಗುಗೆ ಬರ್ತ್ಬಿಟ್ಟವಳ? ಹಾಂ ಏನು ಹಿಂಗೆ ಹೇಳ್ತಾ ಇದೆಯಾ? ನೇಹ ಬಿಟ್ಟಿ ನೇಹ ಲೇ ಕದ ಈ ಪಾಪಿ ಹೊಟ್ಟೆಗೆ ಉಟ್ಬಿಟ್ಟು ನಿಂಗೆ ಇಲ್ಲದೆ ಹಿಂಸೆ ಆಗೋಯ್ತಲ್ಲ ಮಗನೇ. ಅಯ್ಯೋ ನನ್ನ ಬಂಗಾರ, ಅವಳಿಗೆ ಏನು ಬಂದಿತ್ತು ಬರ್ಬಾರ್ದು ರೋಗ. ನಾನೆಲ್ಲ ಚೆನ್ನಾಗಿ ನೋಡ್ಕೊತಾಳೆ ಮಗುನ. 24 ಗಂಟೆ ನಿದ್ದೆ ಓದ್ತಾ ಇರ್ತಾಳೆ. ಅದಕ್ಕೆ ಅವಳ ಕಣ್ಣಿಗೆಲ್ಲ ಊದ್ಕೊಂಡಂಗಿರೋದು ಅಂತ ನಾನು ಅನ್ಕೊಂಡಿದ್ದೆ. ಇವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನ್ನ ಕಂದ. ಇಲ್ಲಾಂದ್ರೆ ನಿನ್ನನ್ನು ಬೆನ್ನಿಗೆ ಕಟ್ಕೊಂಡು ಹೋಗ್ಬಿಡ್ತಾ ಇದ್ನಿ. ಅಯ್ಯೋ ನನ್ನ ಮಗುನ ನಾನೇ ಪ್ರಾಣ ತೆಗಿಯಂಗಾಯ್ತಲ್ಲಪ್ಪ. ಇಷ್ಟು ದಿನದಿಂದ ಅನಾಥ ಮಗು ಬೆಳ್ದಂಗೆ ಬೆಳೀತಾ ಏನು? ಸರ್ ಬಿರಿ ಬರ್ರಿ ಸರ್, 1.5 ವರ್ಷದ ಮಗು ಸರ್, ಅದು ಹಂಗೋರ್ ಬರ್ರಿ ಸರ್. ರೀ ಬರ್ತಾ ಇದ್ದೀನಿ ರೀ. ಇದೇನ್ರಿ ಡ್ರಿಂಕ್ಸ್ ಮಾಡ್ಕೊಂಡು ಹಾಸ್ಪಿಟ್ಲ್ ಒಳಗೆ ಬಂದಿದ್ದೀರಾ? ಸರ್ ಹಿಂಗೆ ಏನೋ ಆಗೋಗುತ್ತೆ ಸರ್, ನೀವು ಬರ್ರಿ ಸರ್. ಬಿರಿ ನಮ್ಮ ಮಗು ಹಂಗೋರ್ ಬರ್ರಿ ಸರ್. ಎಲ್ಲಿಪ್ಪ ಈ ಕಡೆ ಬನ್ನಿ. ಏನಾಗಿದೆ ಆ ಮಗುಗೆ? ಸರ್ ಯಾರೋ ಹೊಡೆದ್ಬಿಟ್ಟು ಸರ್ ಮಗುನ. ಇಷ್ಟು ಎಳೆ ಮಗುನ ಯಾರು ಹೊಡೆದೋರು? ಅಯ್ಯೋ ಭಗವಂತ, ಇದ್ಯಾಕೆ ಮಗು ಮೈಯೆಲ್ಲ ಇಷ್ಟೊಂದು ತಣ್ಣಗಿದೆ? ಹಾಂ ಸರ್ ಏನಾಗತ್ತೆ ಸರ್ ನಮ್ಮ ಮಗುಗ? ಏನು ಒಂದು ಕೆಲಸ ಮಾಡಿ, ಮಗುನ ICL ಇಡಬೇಕು ನೋಡಿಮ್ಮ. ಅರ್ಜೆಂಟ್ ICL ಇಡಬೇಕು. ಯಾರು ಇದ್ರ ತಂದೆ? ಮಗುನ ತಂದೆ ಯಾರು? ಸರ್ ನಾನೇ ಸರ್. ರೀ ಮೋಸ್ಟ್ಲಿ ಕಿವಿ ಹತ್ರ ಇದ್ರತ್ತಲ್ಲ, ತಮಟೆ ಅಂತಾರಲ್ವಾ, ಅದಕ್ಕೇನೋ ಏಟ್ ಬಿದ್ದಾಗಿದೆ. ಅದಕ್ಕೆ ಇಷ್ಟೊಂದು ರಕ್ತ ಬರ್ತಾ ಇರೋದು ನೋಡಿ. ನೀವು ಅರ್ಜೆಂಟಾಗಿ ICL ಇಡಬೇಕು. ಯಾಕಂತಂದ್ರೆ ಮಗುಗೆ ಪ್ರಾಣಕ್ಕೆ ಏನೋ ಅಪಾಯ ಆಗ್ಬಾರ್ದು ಅಂತಂದರೆ ICL ಇಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ನೀವು ಐಸಿಗೆ ಸೇರಿಸೋ ಮುಂಚೆ 35,000 ಪೇ ಮಾಡಬೇಕು. ಸರ್ 35,000 ಅಲ್ಲ, 1 ಲಕ್ಷ ಆಗಲಿ ಬಿಡಿ ಸರ್. ಏನು ಪರವಾಗಿಲ್ಲ, ನಮ್ಮ ಮನೆ ಮಠ ದನ ಎಲ್ಲ ಮಾಡಿದ್ರು ಪರವಾಗಿಲ್ಲ ಸರ್. ನಮ್ಮ ಮಗು ಉಳಿಸ್ಕೊಡಿ ಸರ್ ನೀವು. ಅವೆಲ್ಲ ಚೆಕ್ ಮಾಡೋವರೆಗೂ ಮಗು ಇರುತ್ತೋ ಇರಲ್ವಾ ಗೊತ್ತಿಲ್ಲ. ಯಾವುದಕ್ಕೂ ಮುಂಚೆನೇ ಒಂದು ಸ್ವಲ್ಪ ಐಸಿಗೆ ಶಿಫ್ಟ್ ಮಾಡಿಬಿಟ್ರೆ ನಾವು ಅಲ್ಲಿ ನೋಡ್ಕೊತೀವಿ. ಯಾಕಂದರೆ ಚಿಕ್ಕ ಮಗು ಪಾಪ ಕಿವಿದು ತಮಟೆ ಇರುತ್ತಲ್ಲ, ಅದಕ್ಕೇನೋ ತೆಗಿಲ್ದಂಗಿದೆ. ಸರಿ ಸರ್, ಆಯಿತು ಸರ್. ಎಲ್ಲಿ ಕೆತ್ಕೊಂಬರ್ಬೇಕು ಸರ್? ಐಸಿನಾಗೆ ಇಟ್ಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡಿ ಸರ್. ಸರಿ ರೀ, ಆಯಿತು. ಅಲ್ಲಿ ವ್ಯವಸ್ಥೆ ಮಾಡಿ ನರ್ಸನ್ನು ಕಳಿಸ್ತೀನಿ, ನೀವು ಮಗು ತೊಗೊಂಬನ್ನಿ. ಸರಿ ಸರ್, ಆಯಿತು. ಸಿದ್ದಮ್ಮ ಬೇಜಾರು ಮಾಡ್ಕೊಂಬರಮ್ಮ. ನಿನ್ನ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಏನು ಮಾಡೋಕ್ಕಾಗ್ತದೆ? ಅಕ್ಕಂತ್ರ ಮುಂದೆ ಓಡೋಗ್ಬಿಟ್ಟು ನೋಡು. ಕೃಷ್ಣಣ್ಣ ನೀನು ವಿಡಿಯೋ ಮಾಡ್ಕೊಂಡಂತೆ, ವಿಡಿಯೋ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಕೃಷ್ಣಣ್ಣ. ಅಯ್ಯೋ ಇಲ್ಲಮ್ಮ, ನಂಗೆ ಅನುಮಾನ ಆಯ್ತಾ? ನಿಮ್ಮ ಮನೆ ಮುಂದಕ್ಕೆ ಹೋದ್ರೆ ಸಾಕು, ಯಾವಾಗ ನೋಡು ಮಗು ಅಳೋದು. ಇವತ್ತು ಏನಾರ ಮಾಡಿ ಕಂಡಿಡ್ಬೇಕು ಅಂತ ನಿಮ್ಮ ಬಾಗಿಲಿಂದ ಮುಚ್ಚಿಕೊಂಡು ಆ ವಿಡಿಯೋ ಮಾಡ್ಕೊಂಡಿದ್ದೀನಮ್ಮ. ಹ್ಞೂ ಕೃಷ್ಣ, ಆ ವಿಡಿಯೋ ನನಗೆ ಇಕ್ಕ ಕೃಷ್ಣಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಅವಳು ಎಲ್ಲಿದ್ರು ಹೇಳ್ಕೊಂಬರ್ಬೇಕು ಕೃಷ್ಣಣ್ಣ. ಏನು ಮನುಷ್ಯರು ಎಷ್ಟು ಜನ ಮೃಗಗಳಂಗೆ ಒತ್ತಿಸ್ತಾರೆ ಏನು ಕೃಷ್ಣಣ್ಣ? ಇವಾಗ ಮಗು ಪ್ರಾಣಕ್ಕೆ ಏನು ಹೆಚ್ಚು ಕಮ್ಮಿ ಆದ್ರೆ ಯಾರು ಕೃಷ್ಣಣ್ಣ ಅದಕ್ಕೋನೆ? ಅಲ್ಬೇಡ ಸುಮ್ಮನಿರಪ್ಪ, ದೇವ್ರ ಮೇಲೆ ಬರಾಕನ ಅಲ್ಬೇಡ ಸುಮ್ಮನಿರು. ಏನು ಮಾಡೋಕ್ಕಾಗದೆ? ಓದಲ್ಲ ಅವಳು. ಇಲ್ಲ ಕೃಷ್ಣಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ನೇಹ ಬಿಟ್ಟಿ ಮುಂದುವರಿಯುವುದು.